ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಭೈರವ್ ಅಕಾಡೆಮಿ. ಸೊ ಈ ಕ್ವಶನ್ಸ್ ಬಂದುಬಿಟ್ಟು ನೋಡಿ, ರೀಸೆಂಟಾಗಿ ಆಯ್ತಲ್ಲ ಬೀಟ್ ಫಾರೆಸ್ಟ್ ಎಕ್ಸಾಮ್ ಕ್ವಶನ್ ಪೇಪರ್ ಇದು ಕ್ವಶನ್ಸ್ಗಳು ಮ್ಯಾಥ್ಸು. ಓಕೆ, ಸೊ ಹಾಗೆ ಅಪ್ಕಮಿಂಗ್ ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಈ ಥರ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸೊ ನಾನು ಇಲ್ಲಿ ಈಸಿಯಾಗಿ ನಿಮಗೆ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಫಸ್ಟ್ ಕ್ವಶನ್, ಇದು ಪಾರ್ಟ್ 1 ಆಲ್ರೆಡಿ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ನಿಮಗೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದು ಸೆಕೆಂಡ್ ಪಾರ್ಟ್ ಆ್ಯಕ್ಚುಲಿ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಎ ಆ್ಯಂಡ್ ಬಿ ವಿತ್ ಮ್ಯಾಗ್ನಿಟ್ಯೂಡ್ಸ್ √3 ಆ್ಯಂಡ್ √2 ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಅರ್ಥ ಏನು? ವೆಕ್ಟರ್ ಎದು ಮ್ಯಾಗ್ನಿಟ್ಯೂಡ್ ಬಂದುಬಿಟ್ಟು √3 ಇದೆ, ವೆಕ್ಟರ್ ಬಿದು ಮ್ಯಾಗ್ನಿಟ್ಯೂಡ್ ಬಂದುಬಿಟ್ಟು 2 ಇದೆ. ಓಕೆ, ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ದ ಕಂಡೀಷನ್ ವೆಕ್ಟರ್ ಎ ಡಾಟ್ ಬಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು √6 ಅಂತ ಹೇಳಿದ್ದಾರೆ. ಸೊ ನಿಮಗೆ ಒಂದು ಫಾರ್ಮುಲಾ ಗೊತ್ತಿರ್ಬೋದು, cos theta means angle between the two vectors ಅಂತಂದರೆ cos theta is equal to vector a dot vector b divided by magnitude of vector a into magnitude of vector b ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲೇನಾಗ್ಬಿಟ್ಟಿದೆ ಅಂತಂದರೆ ಎ ಡಾಟ್ ಬಿ ಅವರೇ ಕೊಟ್ಟಿದ್ದಾರೆ √6 ಅಂತ ಅಂದ್ಬಿಟ್ಟು, ಸೊ √6 ಬರ್ಕೊಳ್ಳಿ, ಡಿವೈಡೆಡ್ ಬೈ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಏನಂತ ಕೊಟ್ಟಿದ್ದಾರೆ √3 ಅಂತ ಕೊಟ್ಟಿದ್ದಾರೆ, ಬರ್ಕೊಳ್ಳಿ, ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಏನಂತ ಕೊಟ್ಟಿದ್ದಾರೆ 2 ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಸಿ ಲೈಕ್ ನಾವು ತೀಟಾಗೆ ಏನು ಹಾಕಿದರೆ ನಮಗೆ ಆನ್ಸರ್ ಬರುತ್ತೆ ಅಂತ ನಾವು ಚೆಕ್ ಮಾಡಬೇಕು. ಮೀನ್ಸ್ ಈಗ ನೋಡಿ, √6 ಐ ಕ್ಯಾನ್ ರೈಟ್ ಇಟ್ ಆ್ಯಸ್ √3 ಇಂಟು √2 ಅಂತ ಸ್ಪ್ಲಿಟ್ ಮಾಡ್ಬೋದು ನಾನು √6ನ. ಇಲ್ಲೇನಿದೆ √3 ಇಂಟು 2 ಇದೆಯಾ, √3 ಗಿಟ್ ಕ್ಯಾನ್ಸಲ್ ಆದರೆ √2 ಡಿವೈಡ್ ಬೈ 2. ಈಗ ಇಲ್ಲಿ ನೋಡಿ, cos theta ಈಸ್ ಈಕ್ವಲ್ ಟು √2 ಡಿವೈಡ್ ಬೈ 2. ನಾನಿಲ್ಲಿ ನ್ಯೂಮರೇಟಿಗೆ √2 ಮಲ್ಟಿಪ್ಲೈ ಮಾಡಿದ್ರೆ √2 ಇಂಟು √2 ಈಸ್ ವಾಟ್ 2 ಡಿವೈಡೆಡ್ ಬೈ 2 ಇಂಟು √2 ಈಸ್ ವಾಟ್ 2√2 ಅಂತ. 2 ಗಿಟ್ ಕ್ಯಾನ್ಸಲ್ ಆದರೆ ಇಲ್ಲಿ 1/√2 ಉಳಿಯುತ್ತೆ. cos theta ಈಸ್ ಈಕ್ವಲ್ ಟು 1/√2. ಓಕೆ, ನಿಮಗೆ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂ ಗೊತ್ತಿರಬೇಕು. ತೀಟಾಗೆ ಯಾವ ಒಂದು ಆ್ಯಂಗಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 1/√2 ಬರುತ್ತೆ ಅಂತಂದ್ಬಿಟ್ಟು. ಓಕೆನಾ? ಸೊ ಇಲ್ಲಿ ಬರಿತೀನಿ ನೋಡಿ, ತೀಟಾ ಈಸ್ ಈಕ್ವಲ್ ಟು 45 ಡಿಗ್ರಿ ಆರ್ π/4 ಅಂತ ಹಾಕಿದರೆ ನಿಮಗೆ 1/√2 ಸಿಗುತ್ತೆ. ಓಕೆ, cos π/4 ಅಥವಾ cos 45 ಡಿಗ್ರಿ ಈಸ್ ನಥಿಂಗ್ ಬಟ್ ವಾಟ್ 1/√2. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್. ಓಕೆ, ಸ್ವಲ್ಪ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ಗಳನ್ನ ತಿಳ್ಕೊಂಡಿರಿ. ಲೈಕ್ sin 45 ಈಸ್ ಆಲ್ಸೋ 1/√2. ಓಕೆ, tan 45 ಈಸ್ 1. ಈ ಥರ ಕೆಲವೊಂದು ವ್ಯಾಲ್ಯೂಸ್ಗಳನ್ನ ತಿಳ್ಕೊಂಡಿರಿ. ಓಕೆ, ದ ನೆಕ್ಸ್ಟ್ ಕ್ವಶನ್ ನೋಡಿ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಈಸ್ ಈಕ್ವಲ್ ಟು 3x + 4y ಸಬ್ಜೆಕ್ಟೆಡ್ ಟು ಕನ್ಸ್ಟ್ರೈಂಟ್ಸ್ ಅಂತ ಇದೆ. x + y ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಓಕೆ, ಈಗ ನಾನೊಂದು ಟೇಬಲ್ ಹಾಕ್ತೀನಿ ಎಕ್ಸ್ ವೈಗೆ. ಮೀನಿಂಗ್ ಏನಪ್ಪ ಅಂತಂದರೆ ಎಕ್ಸ್ ಪ್ಲಸ್ಸಲ್ಲಿ ನಾನು 0 ಹಾಕಿದರೆ ವೈ ಪ್ಲಸ್ಸಲ್ಲಿ ಏನು ಬರುತ್ತೆ 4 ಬರುತ್ತೆ ಅಂತ. ಇಲ್ಲಿ ಈಕ್ವೇಷನ್ ಏನಿಲ್ಲ, ಇಷ್ಟೇ, x + y ಈಸ್ ಈಕ್ವಲ್ ಟು 4 ಅಂತ. ಎಕ್ಸ್ ಪ್ಲಸ್ಸಲ್ಲಿ 0 ಹಾಕಿದರೆ ವೈ ಪ್ಲಸ್ಸಲ್ಲಿ ಏನು ಬರುತ್ತೆ 4 ಬರುತ್ತೆ. ಅದೇ ಎಕ್ಸ್ ಪ್ಲಸ್ಸಲ್ಲಿ 1 ಹಾಕಿದರೆ ವೈ ಪ್ಲಸ್ಸಲ್ಲಿ ಏನು ಬರುತ್ತೆ, ಈಗ 1 ಏನಾದರೂ ಆ ಕಡೆ ಹೋದರೆ -1 ಆಗುತ್ತಾ, 4ಅಲ್ಲಿ 1 ಹೋದ್ರೇನು 3 ಅಲ್ವಾ, ಅಂದರೆ ವೈ ವ್ಯಾಲ್ಯೂ 3 ಆಗುತ್ತೆ. ಎಕ್ಸ್ ಪ್ಲಸ್ಸಲ್ಲಿ 2 ಬಂತು ಅಂತಂದರೆ ವೈ ವ್ಯಾಲ್ಯೂ 2 ಆಗುತ್ತೆ. ಎಕ್ಸ್ ಪ್ಲಸ್ಸಲ್ಲಿ 3 ಬಂತು ಅಂದರೆ ವೈ ವ್ಯಾಲ್ಯೂ 1 ಆಗುತ್ತೆ. ಎಕ್ಸ್ ಪ್ಲಸ್ಸಲ್ಲಿ 4 ಬಂತು ಅಂದರೆ ವೈ ವ್ಯಾಲ್ಯೂ 0 ಆಗುತ್ತೆ ಅಂತ. ಈ ಥರ ಟೇಬಲ್ ಬರ್ಕೊಳ್ಳಿ ಫಸ್ಟು. ದೆನ್ ಒಂದು ಗ್ರಾಫ್ ಹಾಕ್ಕೊಳ್ಳೋಣ. ಈಗ ಗ್ರಾಫ್ ಹಾಕ್ಕೋಬೇಕು. ಸೊ ಈಕ್ವಲ್ ಆಗಿ ಅಲ್ಲಿ ಇಷ್ಟೊಂದು ಟೈಮ್ ಇರೋಲ್ಲ, ಬಟ್ ಆ್ಯಕ್ಚುಲಿ ಇದನ್ನು ಯಾಕೆ ಈ ಥರ ಕೇಳಿದರೆ ಗೊತ್ತಿಲ್ಲ. ಗ್ರಾಫ್ ಹಾಕ್ಕೊಂಬಿಟ್ಟೆ ನೋಡಿ. ಓಕೆನಾ? ಸೊ 0 ಎಕ್ಸ್ ವ್ಯಾಲ್ಯೂ 0 ಆದರೆ ವೈ ವ್ಯಾಲ್ಯೂ 4 ಅಂತ ಹೇಳಿದರೆ, ಸೊ 1 2 3 4 ಅಂದರೆ ಇಲ್ಲಿಗೆ ಬರುತ್ತೆ ಪಾಯಿಂಟು. ದೆನ್ ನೆಕ್ಸ್ಟು 1, 3 ಮೀನ್ಸ್ ಎಕ್ಸ್ ವ್ಯಾಲ್ಯೂ 1 ಆದರೆ ವೈ ವ್ಯಾಲ್ಯೂ 3 ಆಗುತ್ತೆ ಅಂತ. ಸೊ ಪಾಯಿಂಟ್ ಇಲ್ಲಿಗೆ ಬರುತ್ತೆ. ದೆನ್ 2, 2 ಅಂತಂದರೆ ಇಲ್ಲಿಗೆ ಬರುತ್ತೆ. 3, 1 ಅಂತಂದರೆ ಇಲ್ಲಿಗೆ ಬರುತ್ತೆ. 4, 0 ಅಂತಂದರೆ ಇಲ್ಲಿಗೆ ಬರುತ್ತೆ. ಅಂದರೆ ಏನು, ದಿಸ್ ಇಸ್ ಎ ಸ್ಟ್ರೈಟ್ ಲೈನ್. ಓಕೆ, ಈ ಪಾಯಿಂಟ್ಸ್ ಎಲ್ಲ ಈ ಲೈನ್ ಮೇಲೆ ಬೀಳಬೇಕು ಆ್ಯಕ್ಚುಲಿ. ಸೊ ನೀಟಾಗಿ ಗ್ರಾಫಲ್ಲಿ ಹಾಕಿದರೆ ಅದು ನೀಟಾಗಿ ಕರೆಕ್ಟಾಗಿ ಒಂದು ಸ್ಟ್ರೈಟ್ ಲೈನಲ್ಲೇ ಬರುತ್ತೆ. ಓಕೆ, ಇಲ್ಲಿ ನೋಡಿ ಕಂಡೀಷನ್ ಏನು, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂತಂದರೆ ಮೇಲಿರ್ತಕ್ಕಂಥ ವ್ಯಾಲ್ಯೂಸ್ ತೊಗೋಬೇಕು. ವೈ ಈಸ್ ಗ್ರೇಟರ್ ದ್ಯಾನ್ 0 ಅಂತಂದರೆ ಈ ರೈಟ್ ಸೈಡ್ ಇರ್ತಕ್ಕಂಥ ವ್ಯಾಲ್ಯೂಸ್ ತೊಗೋಬೇಕು. ಎಕ್ಸ್ ಪ್ಲಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಅಂತಂದರೆ ಇದೀಗ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 4 ಇದೇ ಲೈನ್ ತಾನೇ ನಾವು ತೊಗೊಂಡಿರೋದು. ಸೊ ಲೆಸ್ ದ್ಯಾನ್ ಅಂತಂದರೆ ಇದ್ರ ಒಳಗಡೆ ಇರೋದು ತೊಗೋಬೇಕು. ಸೊ ಇಲ್ಲಿ ಸಿಕ್ಕಂಥ ಪಾಯಿಂಟ್ಸ್ ಏನೇನು ನಮಗೆ, ಇಲ್ಲಿ 0, 0 ಇದೆ, ಇಲ್ಲೇನಂತ ಇದೆ 4, 0 ಇದೆ, ಇಲ್ಲೇನಂತ ಇದೆ 0, 4 ಅಂತ ಇದೆ. ಓಕೆ, ಇಲ್ಲಿ ಸಿಕ್ಕಿರ್ತಕ್ಕಂಥ ಪಾಯಿಂಟ್ಸ್ನ ಈ ಈಕ್ವೇಷನಿಗೆ ಹಾಕಬೇಕು. ಈಗ ನೋಡಿ, ಲೆಟ್ ಅಸ್ ಸೇ ದಿಸ್ ಈಸ್ ಎ ಆ್ಯಂಡ್ ದಿಸ್ ಈಸ್ ಬಿ ಆ್ಯಂಡ್ ದಿಸ್ ಈಸ್ ಸಿ. ಓಕೆ, ಈಗ 0, 0 ನೋಡಿ 0, 0 ಹಾಕ್ಬಿಟ್ರೆ ಝೆಡ್ ವ್ಯಾಲ್ಯೂನು 0 ಆಗಿಬಿಡುತ್ತೆ. ನಮಗೆ ಮ್ಯಾಕ್ಸಿಮಮ್ ಬೇಕಾಗಿರೋದು. ಸೊ ಫಸ್ಟು ಈಗ ಇಲ್ಲಿ ನೋಡಿ, ಝೆಡ್ ಈಸ್ ಈಕ್ವಲ್ ಟು 3x + 4y ಅಂತ ಬರೋದು. ಈಗ ಈ ವ್ಯಾಲ್ಯೂ ಚೆಕ್ ಮಾಡಿ ನೋಡ್ತೀನಿ.
ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 4. ಸೊ ಎಕ್ಸ್ ವ್ಯಾಲ್ಯೂ 0 ಆದರೆ 0 ಇಂಟು ಎನಿಥಿಂಗ್ ಈಸ್ 0. 4 4 ಎಷ್ಟಾಗುತ್ತೆ? 16 ಆಗುತ್ತೆ. ಸೊ ಅಟ್ ಪಾಯಿಂಟ್ ಎ ನಮಗೆ 16 ಬರ್ತಾ ಇದೆ. ಅಟ್ ಪಾಯಿಂಟ್ ಬಿ ನಮಗೆ ಎಕ್ಸ್ ವ್ಯಾಲ್ಯೂನು 0, ವೈ ವ್ಯಾಲ್ಯೂನು 0 ಅಂತಂದ್ರೆ ಏನು? 0ನೇ ಆಗುತ್ತೆ. ಸಿ ಈಸ್ ಈಕ್ವಲ್ ಟು ಈಗ 4, 0 ಅಂದರೆ ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 0 ಅಂತ. ಸೊ 4 3 12, 12 ಪ್ಲಸ್ 0 ಇಂಟು ಎನಿಥಿಂಗ್ 0. ಸೊ 12 ಪ್ಲಸ್ 0 ಈಸ್ 12. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಅದು 16. ಸೊ ಹಾಗಾಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು? ಪಾಯಿಂಟ್ ಬಿ 16. ಓಕೆ, ಆಪ್ಷನ್ ಬಿ 16 ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಇದು ಅರ್ಥ ಆಯ್ತಲ್ವಾ? ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ಗೈಸ್, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ, ಇದು ಇಂಟಿಗ್ರೇಷನ್ ಪ್ರಾಬ್ಲಮ್ಮು ಎಷ್ಟು ಸುಲಭವಾಗಿ ಇದನ್ನು ಮಾಡ್ಕೋಬೋದಪ್ಪ ಅಂತಂದರೆ, ಈ ಥರ ಕೊಟ್ಟರು ಅಂತಂದರೆ ನೀವು ಇದನ್ನು ಫ್ರ್ಯಾಕ್ಷನನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡ್ಕೊಂಡಾಗ ಏನಾಗುತ್ತೆ? sin square x divided by sin square x cos square x minus cos square x integration. ಇಲ್ಲಿ again divided by sin square x into cos square x. ಇಲ್ಲೂ dx ಬರೀಬೇಕು, ಇಲ್ಲಿನ ಕೂಡ dx ಬರೀಬೇಕು. ಈಗ sin square x ಕ್ಯಾನ್ಸಲ್, cos square x ಕ್ಯಾನ್ಸಲ್, ರೈಟ್? ಸೊ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತಲ್ವಾ, ರೈಟ್? ಸೊ 1 divided by cos square x is nothing but what? Secant square x dx minus integration 1 divided by sin square is what? Cosec square x dx ಅಂತ ಅಂದ್ಬಿಟ್ಟು. ಓಕೆ, ಸೊ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ secant square x? ದಿಸ್ ಈಸ್ ನಥಿಂಗ್ ಬಟ್ tan x. ಹಾಗೆ ಇಂಟಿಗ್ರೇಷನ್ ಆಫ್ cosec square x is what? Minus cot x. ಆ್ಯಕ್ಚುಲಿ ದಟ್ ಮೈನಸ್ ಇಂಟು ಮೈನಸ್ ಬಿಕಮ್ಸ್ ಪ್ಲಸ್ cot x ಪ್ಲಸ್ ಸಿ. ಸೊ ಹಾಗಾಗಿ tan x ಪ್ಲಸ್ cot x ಪ್ಲಸ್ ಸಿ ಎಲ್ಲಿದೆ? ಆಪ್ಷನ್ ಬಿನಲ್ಲಿದೆ. ಓಕೆನಾ? ಅರ್ಥ ಆಯ್ತಲ್ವಾ? ಓಕೆ, ಈ ಥರ ಕೊಟ್ಟಾಗ ಸ್ಪ್ಲಿಟ್ ಮಾಡಿಬಿಟ್ಟು ಕ್ಯಾನ್ಸಲ್ ಔಟ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ದೆನ್ sin 41 π/4 ಅಂತ ಇದೆ, ರೈಟ್? ಸೊ ಈಗ ಫಸ್ಟ್ ಆಫ್ ಆಲ್ 41 ಮಲ್ಟಿಪ್ಲೈ ಬೈ ಪೈ ಅಂತಂದ್ರೇನು? 180. ಕರೆಕ್ಟಾ? ಪೈ ಅಂತಂದ್ರೇನು? 180. ಇದನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ. ಹಾಗೆ ಡಿವೈಡೆಡ್ ಬೈ 4 ಅಂತ ಇದೆ, 4 ಬರೀರಿ. 4 1 4 4 16, 4 5 20, ಮೀನ್ಸ್ 445 180 ಅಂತ ಅಂದ್ಬಿಟ್ಟು. ಸೊ ಈಗ 41 ಇಂಟು 45 ಮಾಡ್ಕೊಳ್ಳೋಣ. ಇಲ್ಲಿ ಮಾಡ್ಕೊತೀನಿ ನೋಡಿ. 45 ಇಂಟು 1 1 5 5 1 4 4 4 5 20 4 4 16 ಪ್ಲಸ್ 2 ಈಸ್ ವಾಟ್? 18. ಸೊ 1845 ಮೀನ್ಸ್ ಸೈನ್ 1845 ಡಿಗ್ರಿಗೆ ನೀವು ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಗೈಸ್, ನಾನು ಅವಾಗ ಹೇಳಿದ್ದೀನಿ 360ಗಿಂತ ಜಾಸ್ತಿ ಇತ್ತಪ್ಪ ಅಂತಂದರೆ ಪ್ಲೀಸ್ ಡಿವೈಡ್ ದಿಸ್ ವ್ಯಾಲ್ಯೂ ಬೈ 360 ಡಿಗ್ರೀಸ್. ಓಕೆ, ಸೊ 360 ಡಿಗ್ರಿಯಿಂದ ಡಿವೈಡ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ? 360 6 ಏನಾಯಿತು ನೋಡಿ. 6 ಅಂತಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ, ಬೇಡ ಅದು. 5ಗೆ ಬಂದರೆ ಏನಾಗುತ್ತೆ ನೋಡೋಣ. 5 ಇಂಟು 0 is 0, 5 6 30, 0 3 ಕ್ಯಾರಿ, 5 3 18, ಸಾರಿ 15, 15 ಪ್ಲಸ್ 3 is what? 18. ಸೊ ಹಾಗಾಗಿ 45 ಡಿಗ್ರಿ. ಮೀನಿಂಗ್ ಏನಪ್ಪ ಅಂತಂದರೆ ಸೈನ್ ಬ್ರಾಕೆಟಲ್ಲಿ 360 ಮಲ್ಟಿಪ್ಲೈ ಬೈ 5 ಪ್ಲಸ್ 45 ಮಾಡಿದ್ರೆ ನಿಮ್ಗೆ ಎಷ್ಟು ಬಂದುಬಿಡುತ್ತೆ? 1845 ಬರುತ್ತೆ. ಈ ಕ್ವಾಡ್ರೆಂಟ್ಸ್ ಬರೆಯೋಣ. ಕಂಪ್ಲೀಟ್ ಒನ್ ಸರ್ಕಲ್ ಈಸ್ 360 ಡಿಗ್ರಿಯಾ? ಕರೆಕ್ಟ್. ಸೊ ಅದು ಎಷ್ಟು ಸತಿ ಸರ್ಕಲ್ ಹಾಕಬೇಕು? 5 ಟೈಮ್ಸು. ಇಲ್ಲಿ ಆಲ್ರೆಡಿ 1 ಟೈಮ್ ಹಾಕಿದ್ದೀನಿ, 2 ಟೈಮ್, 3 ಟೈಮ್, 4 ಟೈಮ್, 5 ಟೈಮ್, ಅಂದರೆ ಇಲ್ಲಿಗೆ ಬಂತು. ಈಗ ಪ್ಲಸ್ 45 ಅಂತಂದರೆ ಯಾವ ಕ್ವಾಡ್ರೆಂಟು? ಫಸ್ಟ್ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ಅನ್ನೋದು ಪಾಸಿಟಿವೇ ಇರುತ್ತೆ. ಸೊ ಸೈನ್ 45, ನಿಮಗೆ ಸೈನ್ 45 ವ್ಯಾಲ್ಯೂ ಗೊತ್ತಿರಬೇಕು. ದಿಸ್ ಈಸ್ ನಥಿಂಗ್ ಬಟ್ 1/√2 ಅಂತಂದ್ಬಿಟ್ಟು. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್. ಓಕೆ, ಸೊ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಥರ 41 π/4 ಅಂತ ಕೊಟ್ಟರು ಅಂದರೆ ಇದನ್ನು ಕಂಪ್ಲೀಟ್ ಡಿಗ್ರಿ ಕನ್ವರ್ಟ್ ಮಾಡಬೇಕು. ಡಿಗ್ರಿ ಕನ್ವರ್ಟ್ ಮಾಡ್ತಿರ್ಬೇಕಾದ್ರೆ ಲೈಕ್ ಇದನ್ನು 180 ಡಿವೈಡೆಡ್ ಬೈ 4 ಅಂತ ಹಾಕ್ಕೊಂಡ್ಬಿಟ್ಟು ಮಾಡಿದ್ರೆ ನಿಮಗೆ 1845 ಬರುತ್ತೆ. 1845ನ ಸ್ಪ್ಲಿಟ್ ಮಾಡ್ಕೋಬೇಕು. ಬಿಕಾಸ್ ಡೈರೆಕ್ಟ್ ನಮಗೆ ಆ್ಯಕ್ಚುಲಿ 360ಗಿಂತ ಜಾಸ್ತಿ ವ್ಯಾಲ್ಯೂಸ್ ಗೊತ್ತಿರೋದಿಲ್ಲ. ಸೊ ಹಾಗಾಗಿ 1845ನ ಇನ್ ಟರ್ಮ್ಸ್ ಆಫ್ 360 ಬರೆದಾಗ ಏನಾಗುತ್ತೆ? 360ನ ಮೀನ್ಸ್ 1845ನ 360 ಡಿವೈಡ್ ಮಾಡಿದಾಗ ನಮಗೆ ಬರೋದನ್ನು 360 ಇಂಟು 5 ಪ್ಲಸ್ 45 ಅಂತ ಬರುತ್ತೆ. ಸೊ 360ನ 5 ಟೈಮ್ಸ್ ರೌಂಡ್ ಹಾಕಿದರೆ ಈ ಎಕ್ಸ್ ಆಕ್ಸಿಸ್ ಮೇಲೆ ಬರ್ತಾ ಇದೆ. ಪ್ಲಸ್ 45 ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್, ಹೆನ್ಸ್ ಸೈನ್ ಈಸ್ ಆಲ್ಸೋ ಪಾಸಿಟಿವ್. ದೆನ್ ಸೈನ್ 45 ಇಸ್ ನಥಿಂಗ್ ಬಟ್ ವಾಟ್? 1/√2. ಎಸ್, ಕಮಾನ್ ಗೈಸ್, ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ, ದೆನ್ ನೆಕ್ಸ್ಟ್ ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡೇಟಾ ಅಂತ ಹೇಳಿದ್ದಾರೆ. Fine guys, first of all, what is mean deviation? Mean deviation anta bantu antandre this is summation of xi
summation of one second, summation of yes xi minus x bar divided by n ಅಂತ ಅಂದ್ಬಿಟ್ಟು. ಓಕೆ, ಮೀನ್ಸ್ ಮ್ಯಾಗ್ನಿಟ್ಯೂಡ್ ಆಫ್ xi ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ n ಅಂತ ಅಂದ್ಬಿಟ್ಟು. ಸಾರಿ, ದಿಸ್ ಈಸ್ ಮಾಡ್ಯುಲಸ್. ಓಕೆ, ಮೀನಿಂಗ್ ಏನಪ್ಪ ಅಂತಂದರೆ ಫಸ್ಟು ಎಕ್ಸ್ ಬಾರ್ ಕಂಡುಹಿಡಿಬೇಕು. ಮೀನ್ ಅಂತಂದ್ರೆ ಏನು? ಸಮ್ ಆಫ್ ದ ಗಿವನ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಸೊ ಕೌಂಟ್ ಮಾಡಿ ನೋಡೋಣ. 6 + 7 ಈಸ್ ಹೌ ಮಚ್? 13. 13 + 10 ಈಸ್ ಹೌ ಮಚ್? 23. 23 + 12 is how much? 45. 45 + 13 is how much? 58. 58 + 6 is how much? Sorry, 4 is how much? 62. 62 + 8 is how much? 70. 1 minute, somewhere it went wrong. 6 + 7 is 13. 13 + 10 is 23. 23 + 12 is 35. 35 + 13 is 48. 48 + 4 is 52. 52 + 8 is 60. 60 + 12 is what? 72. Divided by total number of observations ಎಷ್ಟಿದೆ? ಟೋಟಲಿ 1 2 3 4 5 6 7 8 ಇದೆ. ಸೊ 72 ಡಿವೈಡ್ ಬೈ 8 ಎಷ್ಟಾಯಿತು? 9. ಟೇಬಲ್ಸ್ ಚೆನ್ನಾಗಿ ಗೊತ್ತಿರಬೇಕು ಎಲ್ಲರಿಗೂ. ಓಕೆನಾ? ಸೊ ನಮಗೆ ಇಲ್ಲಿ xi ಮೈನಸ್ ಎಕ್ಸ್ ಬಾರ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಡೈರೆಕ್ಟಾಗಿ ಮಾಡ್ತೀನಿ. ನಥಿಂಗ್ ಬಟ್ ವಾಟ್, ಈಗ ಫಸ್ಟ್ ಅಬ್ಸರ್ವೇಷನ್ ಏನಿದೆ ಅದರಲ್ಲಿ 9ನ ಮೀನ್ಸ್ ಮೀನ್ನ ವ್ಯಾಲ್ಯೂನ ಲೆಸ್ ಮಾಡಿದ್ರೆ, ಈಗ ಇಲ್ಲಿ ನೋಡಿ 6 - 9 ಈಸ್ ನಥಿಂಗ್ ಬಟ್ ವಾಟ್, ಇಲ್ಲಿ ಮಾಡ್ಯುಲಸ್ ಇರೋದ್ರಿಂದ ಇವನ್ ಇಫ್ ಯು ಗೆಟ್ ನೆಗೆಟಿವ್ ವ್ಯಾಲ್ಯೂ ಪ್ಲೀಸ್ ರೈಟ್ ಇಟ್ ಎನ್ ಎ ಪಾಸಿಟಿವ್ ಅಂತ. 6 - 9 ಈಸ್ -3, ಬಟ್ ಮಾಡ್ಯುಲಸ್ ಹಾಕಿರೋದ್ರಿಂದ +3. ಅದೇ ಥರ 7 - 9 ಏನಾಯಿತು? 2. ದೆನ್ 10 - 9 ಏನಾಗುತ್ತೆ? 1. ದೆನ್ 12 - 9 ಏನಾಗುತ್ತೆ? 3. ದೆನ್ 13 - 9 ಏನಾಗುತ್ತೆ? 4. ದೆನ್ 4 - 9 ಏನಾಗುತ್ತೆ? 5. ದೆನ್ 8 - 9 ಏನಾಗುತ್ತೆ? 1. ದೆನ್ 12 - 9 ಏನಾಗುತ್ತೆ? 3. ಓಕೆ, ಸೊ ಇವಾಗ ಇದಿಷ್ಟು ಸಮ್ ಮಾಡಿಬಿಟ್ಟು ಇದನ್ನು ಡಿವೈಡೆಡ್ ಬೈ ಅಗೇನ್ ಎನ್ ಅಂದ್ರೇನು ಡಿವೈಡೆಡ್ ಬೈ 8 ಮಾಡಬೇಕು ಅಂತ. ಸೊ ಇಲ್ಲಿ 3 + 1 is 4. 4 + 5 is 9. 9 + 4 is 13. 13 + 3 is 16. ಇದು 17 ಆಗುತ್ತೆ. 17 + 2 is 19. 19 + 3 is 22. ಸೊ ಹಾಗಾಗಿ ಇಲ್ಲೇನಾಯಿತು? 22 ಡಿವೈಡೆಡ್ ಬೈ ಟೋಟಲ್ ನಂಬರ್ ಎಷ್ಟಿದೆ ಅಬ್ಸರ್ವೇಷನ್ಸು? 8 ಇದೆ. 22 ಡಿವೈಡ್ ಬೈ 2 ಅಂತಂದರೆ ಎಷ್ಟು? ಸೊ 22 ಡಿವೈಡ್ ಬೈ 8 ಅಂತಂದರೆ 8 2 is 16. ಇಲ್ಲಿ 6 ಉಳಿಯುತ್ತೆ, ಪಾಯಿಂಟ್ ಹಾಕ್ತೀರಾ. 8 7 is 56, ರೈಟ್? ಸೊ 1 ಸೆಕೆಂಡ್, ಇಲ್ಲಿ ನೀಟಾಗಿ ಬರೀತೀನಿ. ಕೆಲವರಿಗೆ ಡಿವಿಷನ್ ತುಂಬ ಕಷ್ಟ ಆಗಿಬಿಡುತ್ತೆ, ಡೆಸಿಮಲ್ ಬಂದಾಗಲೇ ತುಂಬ ತಲೆ ಕೆಡಿಸ್ಕೋತೀರ, ರೈಟ್? ಸೊ 8 2 is 16. ಇಲ್ಲಿ 6 ಬಂದರೆ 0.0. 8 7 is 56. ಅಗೇನ್ ಇಲ್ಲಿ ಏನು ಉಳಿಯುತ್ತೆ? 4 ಉಳಿಯುತ್ತೆ, 0 ಹಾಕ್ತೀರಾ. 8 3 is 24. 8 4 is 32. ಅಗೇನ್ 8 ಸರಿ ಇಲ್ಲಿ ಹೆಂಗಿದ್ರೆ ಡೈರೆಕ್ಟಾಗಿ 8 5 is 40 ಅಂತ ಮಾಡ್ಬೋದು. ಎಕ್ಸ್ಟ್ರೀಮ್ಲಿ ಸಾರಿ. ಓಕೆ, ಡೈರೆಕ್ಟಾಗಿ ಯು ಕ್ಯಾನ್ ರೈಟ್ ಲೈಕ್ 2.75. ಓಕೆ, ಸೊ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಮಾಡ್ತಾ ಎಕ್ಸಾಮ್ ಟೆನ್ಷನಲ್ಲಿ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ಸ್ ಆಗೋದು ಸಹಜ. ಓಕೆ, ಸೊ ಈ ಥರ ಕ್ವಶನ್ಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಮಾಡಿದ್ರೆ. ಸ್ವಲ್ಪ ಸ್ಪೀಡಾಗಿ ಮಾಡಬೇಕು. ಇಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಸ್ವಲ್ಪ ಸ್ಲೋ ಆಗಿ ಮಾಡಿದೆ. ಸೊ ನೀವು ಬೇಗ ಆಪ್ಷನ್ ಎಲಿಮಿನೇಟ್ ಮಾಡೋ ಥರ ಬರಬೇಕು. ಈಗ ಆಲ್ಮೋಸ್ಟ್ 2.7 ಬಂದುಬಿಟ್ಟಿದೆ ಅಂತಂದರೆ ಬೇಗ ಆಲ್ರೆಡಿ ಆಪ್ಷನ್ ಯಾವುದಿತ್ತು? ಇಲ್ಲಿತ್ತಲ್ವ? ಸೊ ಕ್ಲಿಕ್ ಮಾಡಿಬಿಡ್ಬೇಕು. ಓಕೆನಾ? ಆರಾಮಾಗಿ ಇದು ಮಾಡಿರ್ತಕ್ಕಂಥ ವೀಡಿಯೋನ ನೋಡ್ಕೊಳ್ಳಿ. ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಗೆ ನಿಮಗೆ ಖಂಡಿತವಾಗಿ ಯೂಸ್ ಆಗುತ್ತೆ ಅಂತ ಹೇಳ್ತಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೀಪ್ ಸಪೋರ್ಟಿಂಗ್ ಟು ಮೈ ಅಕಾಡೆಮಿ. ಓಕೆ, ಥ್ಯಾಂಕ್ ಯು ಸೋ ಮಚ್.